ಡಕಾಯಿತಿ, ದರೋಡೆ, ಸಾಮೂಹಿಕ ಅತ್ಯಾಚಾರ, ಅಕ್ರಮ ಶಸ್ತ್ರಾಸ್ತ್ರ ಸೇರಿ ಅನೇಕ ಪ್ರಕರಣದಲ್ಲಿ ಬೆಳಗಾವಿ ಪೊಲೀಸರಿಗೆ ಬೇಕಾಗಿದ್ದ ಆರೋಪಿ ಕಾಲಿಗೆ ಗುಂಡೇಟು ಹೊಡೆದು ಬಂಧಿಸಲಾಗಿದೆ. ಇಂದು ಬೆಳಗ್ಗೆ 6 ಗಂಟೆಗೆ ಕಿತ್ತೂರು ಪಟ್ಟಣದ ಹೊರವಲಯದಲ್ಲಿ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆರೋಪಿ ರಮೇಶ್ ಕಿಲ್ಲಾರ್ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಬೆಳಗಿನ ಜಾವ 6 ಗಂಟೆಗೆ ಬಂಧನ ಮಾಡುವಾಗ ಆರೋಪಿ ಪೊಲೀಸ್ ಪೇದೆ ಶರೀಫ್ ದಫೇದಾರ್ ಎಂಬುವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾನೆ. ಈ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿ ಎಚ್ಚರಿಕೆ ನೀಡಲಾಗಿದೆ. ಆದರೂ ಪೊಲೀಸರ ಮೇಲೆಯೇ ದಾಳಿಗೆ ಯತ್ನಿಸಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ. ಬಳಿಕ ಆರೋಪಿ ಕಾಲಿಗೆ ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೊಳ್ಳಿಯಿಂದ ಶೂಟ್ ಮಾಡಿದ್ದಾರೆ. ಗಾಯಗೊಂಡ ಆರೋಪಿ ಹಾಗೂ ಪಿಸಿ ಇಬ್ಬರನ್ನು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಮಗೆ ಮನೆಗೆ ಎಲ್ಲ ಲೋಕ ಇಲ್ಲದಾವ जगह पे ಸ್ವಲ್ಪ ತಡೆ, ಒಂದು 5 ನಿಮಿಷ ವಾಪಸ್ ಮಾಡಿ. SP ಸರ್ ಬ್ಯಾಟ್ರಿ ಬರತಾ ಇರ್ತಾರೆ. ಇವತ್ತು ಬೆಳಗ್ಗೆ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸರು ಆತ್ಮರಕ್ಷಣೆಗಾಗಿ ಗಾಳಿಯಲ್ಲಿ ಗುಂಡಾರಿಸಿ ಆಮೇಲೆ ಆರೋಪಿ ನಮ್ಮ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಆತ್ಮರಕ್ಷಣೆಗಾಗಿ ಮತ್ತೊಂದು ಸುತ್ತಿನ ಗುಂಡನ್ನು ಆರೋಪಿತರ ಮೇಲೆ ಹಾರಿಸಬೇಕಂತ ಸಂದರ್ಭ ಬಂತು. ಹಾಗಾಗಿ ಆರೋಪಿಯನ್ನು ಹಿಡಿಬೇಕಾದಂಥ ಸಂದರ್ಭದಲ್ಲಿ ಆರೋಪಿತ ನಮ್ಮ ಕಾನ್ಸ್ಟೇಬಲ್ ದಫೇದಾರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಅದೃಶ್ಯಪ್ಪ, ನಿಂಗರಾಜು ಮತ್ತು ನಮ್ಮ PSI ಪ್ರವೀಣ್ ಗಂಗೋಳು ಮತ್ತು ಅವ್ರ ಜೊತೆದಂಥ ಇನ್ನೊಬ್ಬ PSI ರೀತಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ಪೊಲೀಸರು ಆತ್ಮರಕ್ಷಣೆಗಾಗಿ ಅವನ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಅವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ನಮ್ಮ ಗಾಯಗೊಂಡಿರ್ತಕ್ಕಂಥ ಪೊಲೀಸರು ಮತ್ತು ಆರೋಪಿತನನ್ನು ನಾವು ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆ ಅಂತ ಬಿಮ್ಸ್ಗೆ ಸೇರಿಸಿದ್ದೀವಿ. ಈ ಆರೋಪಿತ ಕಳೆದ ವಾರ ಒಂದು ತಂಡವನ್ನು ಕಟ್ಟಿಕೊಂಡು ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ MK ಹುಬ್ಳಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿದರು. ಆವತ್ತಿನ ದಿನದಿಂದ ಈ ಆರೋಪಿತರು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಮ DSP ಬೈಲೊಂಗಲ್ ವೀರಯ್ಯ, ಕಿತ್ತೂರು CPI ಶಿವಾನಂದ್ ಮತ್ತು ಅವರು ಕಿತ್ತೂರು PSI ಪ್ರವೀಣ್ ಗಂಗೋಳು ಇವ್ರ ತಂಡದವರು ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ರು. ಇವ್ರ ತಂಡದ ಜೊತೆ ಪಕ್ಕದ
ನೇಸರ್ಗಿ ಠಾಣೆ ರೀತಿಯವರು ಕೂಡ ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿವಸ ನಮ್ಮ ಪೊಲೀಸರು ಬೆಳಗ್ಗೆ ನೈಟ್ ರೌಂಡ್ ಮುಗಿಸ್ಕೊಂಡು ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವನು ಅನುಮಾನಾಸ್ಪದವಾಗಿ ಆ ಕಡೆ ಓಡಾಡ್ತಾ ಇರಬೇಕಾದ್ರೆ ಅವನ್ನ ತಡೀಲಿಕ್ಕೆ ಹೋದಾಗ ಇವನು ತನ್ನ ಪಲ್ಸರ್ ಗಾಡಿ ಮೇಲಿದ್ದ. ಅವನು ತಪ್ಪಿಸ್ಕೊಂಡು ಓಡೋಗೋಕ್ಕೆ ಪ್ರಯತ್ನ ಪಟ್ಟ. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಬೆನ್ನಟ್ಟಿ ಅವನಿಗೆ ತಡೆಬಟ್ಟಿ ಅವನ್ನ ವಶಕ್ಕೆ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಆರೋಪಿತ ನಮ್ಮ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗೋಸ್ಕರ ನಮ್ಮ ಪೊಲೀಸರು ಅವನ ಮೇಲೆ ಗುಂಡು ಹಾರಿಸಿ ಅವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈತ ಕುಖ್ಯಾತ ದರೋಡೆಕೋರನಾಗಿದ್ದು ಇಲ್ಲಿವರೆಗೂ ಅವನ ಮೇಲೆ 4 ದರೋಡೆ ಪ್ರಕರಣಗಳಿದ್ದಾವೆ. ಒಂದು ಸುಲಿಗೆ ಪ್ರಕರಣ ಇದೆ, ಒಂದು ಗ್ಯಾಂಗ್ ರೇಪ್ ಪ್ರಕರಣ ಇದೆ, ಇದ್ರ ಜೊತೆಗೆ ಒಂದು ಆರ್ಮ್ಸ್ ಆ್ಯಕ್ಟ್ ಪ್ರಕರಣ ಕೂಡ ಇದೆ. ಈಗಾಗಲೇ ಇವನ ಮೇಲೆ 5 NBW ಇದ್ದರೂ ಕೂಡ ಇವನು ಕೋರ್ಟಿಗೆ ಹಾಜರಾಗದೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಮತ್ತು ನಮ್ಮ ಪೊಲೀಸರು ಕೂಡ ಇವನ NBWs ಇರೋದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹುಡುಕಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಹಲವಾರು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಲ್ಲಿ ಇವನು ಮತ್ತು ಇವನ ತಂಡದಲ್ಲಿರೋದು ನಮಗೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಈ ತಂಡದ ಎಲ್ಲ ಸದಸ್ಯರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತೀವಿ.